ಗುರು 4 ದಿವಸದಿಂದ ಆಲ್ಟ್ ಆಗಿತ್ತು ಗಾಡಿ. ಫೈನಲಿ ಲೋಡ್ ಸಿಕ್ತು ಗುರು ಅಮರಾವತಿಯಿಂದ ನಮಗೆ. ನಮ್ಮ ಬಸಂತಿನೂ ಹೋಗ್ತಾ ಇದೆ, ನಮ್ಮ ಚಿಕ್ಕಬಳ್ಳಾಪುರ ಜಬಿ ಗಾಡಿನೂ ಬರ್ತಾ ಇದೆ, ಅವ್ರಿಗೂ ಲೋಡ್ ಸಿಕ್ಕಿದೆ. ಅವರು ಹೋಗ್ತಾವ್ರೆ ನೋಡಿ, ಚಿಕ್ಕಬಳ್ಳಾಪುರ ಜಬಿ KSS ಗಾಡಿ ಅವರು. ಫೈನಲಿ ಕೋತಿ ಕೈಗೆ ಬಾಳೆಹಣ್ಣು ಸಿಗ್ದಂಗೆ ಆಯಿತು ಗುರು ನಮಗಂತೂ. ಗುರು ಗಾಡಿಗೆ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ನಾಗ್ಪುರವಿಂದ ಲೆಫ್ಟ್ ತೊಗೊಂಡ್ವಿ ಗುರು. ಇಲ್ಲಿ ನೋಡಿ ಗುರು, ರೋಡ್ ಫುಲ್ಲು ಖಾಲಿ ಗುರು. ಕೊಚ್ಚಾಕಿದ್ರು ಕೂಡ ಯಾರೂ ಗತಿ ಇಲ್ಲ ಗುರು. ಇಲ್ಲಿ ಒಂದು ಊರು ಸಿಗ್ತಾ ಇಲ್ಲ ಗುರು. ಇಲ್ಲಿ ಗುರು ದಾರಿಯಲ್ಲಿ ಬರಬೇಕಾದ್ರೆ ರೈಲ್ವೆ ಗೇಟ್ ಹತ್ರ ಏನೋ ವರ್ಕ್ ನಡೀತಾ ಇತ್ತು. ಇಲ್ಲಿ ಈ ರೋಡ್ ಲೆಫ್ಟ್ ತೊಗೊಂಡು ಹೋಗಿ ಅಂದರು. ಲೆಫ್ಟ್ ತಗೊ ಬಂದ್ವಿ. ನೋಡಿ ಗುರು, ಗಾಡಿ ಸಿಗಾಕೋಬಿಟ್ಟು ಎಷ್ಟು ಕಷ್ಟಪಡ್ತಾ ಇದ್ದೀವಂತ. ಎಷ್ಟು ಟ್ರೈ ಮಾಡಿದ್ರು ಗಾಡಿ ಆಚೆನೇ ಬರ್ತಾಯಿಲ್ಲ ಗುರು. ನೋಡಿ ಗುರು ಡ್ರೈವರ್ ಕಷ್ಟಗಳು ಹೆಂಗಿರುತ್ತೆ ಅಂತ. ಫುಲ್ಲು ಕುತ್ಕೊಬಿಟ್ಟಿತ್ತು ಗಾಡಿ. ಹಂಗೋ ಹಿಂಗೋ ಮಾಡಿ ಫೈನಲಿ ಆಚೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಗಿಡ ಕಿತ್ತು ಹಾಕ್ದ್ವಿ ಗುರು. ಹಂಗೋ ಹಿಂಗೋ ಮಾಡಿ ಆಚೆ ತೆಗೆದುಬಿಟ್ವಿ ಗುರು ಗಾಡಿ. ಗುರು ಹಂಗೋ ಹಿಂಗೋ ಮಾಡಿ ಆಚೆ ತೆಗೆದ್ವಿ ಗಾಡಿ. ನೋಡು ಗುರು, ಇಲ್ಲಿ ಸ್ಟ್ರೈಟಾಗಿ ಬಂದರೆ ಫುಲ್ಲು ಡೆಡ್ ಎಂಡು ಗುರು. ಏನು ಮಾಡೋದು, ಮತ್ತೆ ರಿಟರ್ನ್ ಅದೇ ರೋಡಲ್ಲೇ ಹೋಗ್ಬೇಕು. ನೋಡೋಣ ಏನಾಗುತ್ತೋ ಗುರು. ಲೋಡಿಂಗ್ ಪಾಯಿಂಟ್ಗಂತೂ ರೀಚ್ ಆಗಿಬಿಟ್ಟಿದ್ದೀವಿ ನಾವಂತೂ. ನೋಡೋಣ ಏನಾಗುತ್ತೋ ಮುಂದಿನ ವೀಡಿಯೋಲಿ ಹೇಳ್ತೀನಿ. ಒಂದು ಫಾಲೋ, ಒಂದು ಲೈಕ್ ಮಾಡಿ ಗುರು. ಏನಂತೀರಾ? ಅಷ್ಟೇ ಗುರು.